ಜಿಲ್ಲೆಯಲ್ಲಿ ಪತ್ರಿಕಾ ಭವನದಲ್ಲಿ ನಾವೇನೋ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾ ಇದೀವಿ ಅಂತಂದ್ರೆ ಉದ್ದೇಶ ಇಷ್ಟೇ. ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು ಸಾವಿರಾರು ಕೋಟಿ ಹಣವನ್ನ ಪೋಲಾಗ್ತಾ ಇದೆ. ಎಲ್ಲಿ ಯಾವ ರೀತಿಯಲ್ಲಿ ಪೋಲಾಗ್ತಾ ಇದೆ ಅಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಹೆಲ್ತ್ ಚೆಕಪ್ ಇರ್ಬೋದು, ಕ್ಲಿನಿಕ್ ಇರ್ಬೋದು, ಸಂಚಾರಿ ಘಟಕ ಇರ್ಬೋದು, ಅದೇ ರೀತಿಯಾಗಿ ಕಿಟ್ ಕೊಡ್ತಕ್ಕಂಥ ಸೇಫ್ಟಿ ಕಿಟ್ ಅಲ್ಲಿ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಅಂತ ಕಿಟ್ 20 ರೂಪಾಯಿ 30 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸಾಮಾನುಗಳು ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಸಿಕ್ಕಾಪಟ್ಟೆ ನಾವು ಬಹಳಷ್ಟು ಹೋರಾಟ ಮಾಡ್ತಾ ಬರ್ತಾ ಇದೀವಿ. ಶೈಕ್ಷಣಿಕ ಸಹಾಯಧನ ಕೊಡಿ, ಮದುವೆ ಸಹಾಯಧನ 1.5 ಇಂದ 2 ಅರ್ಜಿ ಸಲ್ಲಿಸಿದ ಮೇಲೆ ಕಾರ್ಮಿಕರಿಗೆ ಅಥವಾ ಅವ್ರ ಫಲಾನುಭವಿ ಮಕ್ಕಳಿಗೆ 1.5 ಇಂದ 2 ತಿಂಗಳ ಹಣ ಬಂದ್ರೆ ಅವ್ರಿಗೆ ಯಾವ್ದಕ್ಕಾದ್ರೂ ಹೆಲ್ಪ್ ಆಗ್ತದೆ ಅಂತ ಕೇಳ್ತೇವೆ, ಅದನ್ನು ಕೂಡ ರೆಡಿ ಇಲ್ಲ. ಇದಾದ ನಂತರ ಇನ್ನು ಹಲವಾರು ವಿಚಾರಗಳು ಹೇಳ್ಬೇಕಪ್ಪ ಅಂದ್ರೆ ಪೆನ್ಷನ್ ಈಗ 60 ವರ್ಷ ಆದ್ಮೇಲೆ ನಮ್ಗೆ ಯಾವ್ದೇ ರೀತಿ ಗೌರ್ಮೆಂಟ್ ಸಂಬಳ ಸಿಗಲ್ಲ ಸರ್. ಇಲ್ಲಿ ನಮ್ಮ ಒಂದು ವಯಸ್ಸಿಗೆ ನಾವು ಕಷ್ಟಪಟ್ಟು ದುಡಿದ್ರೇನೆ ನಮ್ಗೊಂದು 60 ವರ್ಷ ಆದ್ಮೇಲೆ 3,000 ರೂಪಾಯಿ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಿದ್ರು ಸರ್ ಇವರು. ಆ 3,000 ರೂಪಾಯಿ ಪೆನ್ಷನ್ ಸಹ ತೆಗಿಬೇಕಂತೇಳಿ ಮಂಡಳಿ ಒಂದು ನಿರ್ಧಾರ ಮಾಡ್ತಾ ಇದೆ ಏಕಾಏಕಿಯಾಗಿ. ಇದೇ ರೀತಿಯಲ್ಲಿ ಇವಾಗ ಕಾರ್ಮಿಕ ಸೇವಾ ಕೇಂದ್ರ ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ಸುಮಾರು 40 ಕಡೆ ಮೇಲ್ಪಟ್ಟು ಒಂದೊಂದು ಕಾರ್ಮಿಕ ಸೇವಾ ಕೇಂದ್ರ ಅಂದ್ರೆ ಮಿನಿಮಮ್ 15ರಿಂದ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಂದು ಬ್ರಾಂಚ್ ಓಪನ್ ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಕಾರ್ಮಿಕ ಸೇವಾ ಕೇಂದ್ರ ಯಾರಿಗೆ ಅನುಕೂಲ ಅವಶ್ಯಕತೆ ಇಲ್ಲ. ಅದು ಇವತ್ತೇನ್ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಆಯಾ ಜಿಲ್ಲಾ ತಾಲೂಕು ಮಟ್ಟದಲ್ಲಿ, ಅಥವಾ ಡಿಒಗಳು ಇದ್ದಾರೆ, LO ಇದ್ದಾರೆ, ಡಿಸ್ಟ್ರಿಕ್ಟ್ ಆಫೀಸರ್, ಅವ್ರ ಮೇಲೆ ಮತ್ತೆ ALC ಕಮಿಷನರ್ ಇದ್ದಾರೆ, ಅದಾದ್ಮೇಲೆ ಮತ್ತೆ DLC ಅವರು ಇದ್ದಾರೆ, ಮಂಡಳಿ ಇದೆ. ಇದನ್ನೆಲ್ಲಾ ಬಿಟ್ಬಿಟ್ಟು ಮತ್ತೆ ನೀವು ಟೆಂಡರ್ ಅವರು ಕೊಟ್ಟು ಹೋಗ್ಬಿಟ್ರೆ ಟೆಂಡರ್ ಅವರು ಉದ್ಧಾರ ಆಗ್ತಾ ಇದ್ಬಿಟ್ಟು 100 ಕೋಟಿ ರೂಪಾಯಿ ಟೆಂಡರ್ ತಗೊಂಡು ಕಾರ್ಮಿಕರಿಗೆ ಅನುಕೂಲ ಆಗಲ್ಲ ಅಂತಂದೇಳಿ ನಾವು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಒಂದು ಒಕ್ಕೂಟ ವತಿಯಿಂದ ನಮ್ದೆಲ್ಲ ರಾಜ್ಯ ಮುಖಂಡರು ಸೇರಿ ಬೇರೆ ಬೇರೆ ಜಿಲ್ಲಾ ಕಡೆಯಿಂದ ಎಲ್ಲ ನಾವು ಬೇರೆ ಕಡೆ ಜಿಲ್ಲೆ ಹೋಗ್ತೀವಿ. ಅವ್ರು ನಮ್ಮ ಜಿಲ್ಲೆ ಬಂದಿದ್ದಾರೆ ಸರ್ ಬಳ್ಳಾರಿಗೆ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವೊಂದು ಮನಸ್ಫೂರ್ತವಾಗಿ ಮಾಡ್ಬೇಕಂತೇಳಿ ಈ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್.